ಹಂಗೆ ಮೇಡಮ್ ಹಂಗೆ ಈ ಕಡೆ ನೋಡಿ ಕೂಡ ಮೇಡಮ್ ಈ ಕಡೆ ನೋಡಿ ಮೇಡಮ್ ಕೂಡ ಮೇಡಮ್ ಮೇಡಮ್ ಒಂದು ನಿಮಿಷ ಈ ಕಡೆ ನೋಡಿ ನೀವು ಬೇಡಿಕೆ ಏನು ಅಂತಂದ್ರೆ ಇವಾಗ ಇದೆ. ಈಗ ನೋಡಿ ಇವಾಗ ಏನಾಗ್ತಾ ಇದೆ, ಇವತ್ತು ಎಲ್ಲ ಇಶ್ಯೂ ಬಂದಿದ ತಕ್ಷಣ ಎಲ್ಲರೂ ನಾವು ಮುಂದೆ ಬರ್ತೀವಿ. ಒಂದ್ 2 ದಿನ ಆದ್ಮೇಲೆ ಇಶ್ಯೂ ಹಾಗೆ ತಣ್ಣಗಾಗ್ಬಿಡುತ್ತೆ. ದಯವಿಟ್ಟು ಇದು ತಣ್ಣಗಾಗೋ ಪರಿಸ್ಥಿತಿ ಅಂತ ಅಲ್ಲ. ಯಾಕೆಂದ್ರೆ ಇವತ್ತು ಇಷ್ಟು ಮಾಡಿದ್ರೆ ನಾಳೆ ಇನ್ನೂ ಬೇರೆ ಒಂದು ರೀತಿಗೂ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಇದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದು ಏನಾಗಿದೆ ಅಂದ್ರೆ, ನಾವು ದಿನ ಬೆಳಗಾದ್ರೆ ನ್ಯೂಸ್ ಅಲ್ಲಿ ನೋಡ್ತಾ ಇರೋದು, ಎಷ್ಟೋ ಜನ ಯಾರ್ಯಾರಿಗೆ ಅದು ಪೆನ್ ಡ್ರೈವ್ ಸಿಡಿಗಳು ಸಿಕ್ಕಿದೆ, ಅವರು ಆ ಹೆಣ್ಣು ಮಕ್ಕಳನ್ನ ಗುರುತಿಸಿ ಅವ್ರಗಳಿಗೆ ಫೋನ್ ಮಾಡಿ, ನೀವು ಈ ತರ ನಾವು ಕೇಳಿದಷ್ಟು ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ನಾವು ಇದನ್ನ ಪಬ್ಲಿಕ್ ಅಲ್ಲಿ ಹಾಕ್ತೀವಿ, ಅಲ್ಲಿ ಹಾಕ್ತೀವಿ, ಇಲ್ಲಿ ಹಾಕ್ತೀವಿ, ತುಂಬಾ ಬ್ಲಾಕ್ ಮೇಲ್ ಗಳಿಗೆ ನಡೀತಾ ಇದೆ. ಸೊ ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋದು ಖಂಡಿತವಾಗೂ ತನಿಖೆ ಆಗ್ಲೇಬೇಕಾಗತ್ತೆ. ಈಗ ನೀವು ಮೆಮೊರಂಡಮ್ ಕೊಟ್ಟರಲ್ಲ, ಅಧ್ಯಕ್ಷರು ಏನ್ ಹೇಳಿದ್ರು? ಈಗ ಅಧ್ಯಕ್ಷರು, ಯಾಕೆಂದ್ರೆ ನಾವು ಅಧ್ಯಕ್ಷರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಯಾವತ್ತಿಂದ ಇಶ್ಯೂ ಬಂತು ಅವತ್ತಿಂದನೂ ಪಾಪ ದಿನ ಬೆಳಗ್ಗೆ ರಾತ್ರಿ ಅಂತ ನೋಡ್ದಿರ ತುಂಬಾ ಅವರು ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಏನಂದ್ರೆ ನಾವು ಕೆಲವೊಂದು ಕೇಳ್ತಾ ಇರೋದು, ಈಗ ಕೆಲವೊಂದು ಪೊಲೀಸ್ ಅವ್ರು ಹೇಳ್ತಾರೆ ಅಂದ್ರೆ ಅವರು ತುಂಬಾ ಕೋಆಪರೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಖಂಡಿತ ಕೋಆಪರೇಟ್ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಈಗ ಇನ್ನೂ ಒಂದು ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂದ್ರೆ, ಈ ಪೊಲೀಸರು ತನಿಖೆಗಳು ಆಗ್ತಾ ಇದೆ, ತನಿಖೆಗಳು ಆಗೋದ್ರನ್ನ ಗೌಪ್ಯವಾಗಿ ಇಡಬೇಕು ಅಂತ ನಾವು ನಿಮ್ಮ ಮೀಡಿಯಾ ಪರವಾಗಿ ನಾವು ಪೊಲೀಸ್ ಅವ್ರುಗಳನ್ನ ನಾವು ಕೇಳ್ಕೊಳ್ತೀವಿ. ಯಾಕೆಂದ್ರೆ ಅದು ಅವ್ರ ಸಂಸಾರಗಳ ಹಾಳಾಗೋದು ಬೇಡ ಅಂತ. ಈಗ ನಾವೆಲ್ಲ ನೋಡ್ತಾ ಇರೋ ಹಾಗೆ ಪ್ರಜ್ವಲ್ ರೇವಣ್ಣ ಅವ್ರದ್ದು ಸಿಡಿ ಪ್ರಕರಣಗಳು, ಪೆನ್ ಡ್ರೈವ್ ಪ್ರಕರಣಗಳು ಅಂತ ದಿನ ಬೆಳಗಾದ್ರೆ ನಾವು ಮೀಡಿಯಾದಲ್ಲಿ ನೋಡ್ತಾ ಇದ್ವಿ. ನಾವಿಲ್ಲಿ ಬರೀ ಪ್ರಜ್ವಲ್ ರೇವಣ್ಣ ಸಿಡಿ ಪ್ರಕರಣ, ಪೆನ್ ಡ್ರೈವ್ ಪ್ರಕರಣ ಅಂತ ನೋಡ್ತೀವಿ. ಆದ್ರೆ ಇದು ಹಿಂದೆ ಅವ್ರು ಹೆಚ್ಚು ಕಮ್ಮಿ 3,000 ಜನ ಹೆಂಗಸರದ್ದು ವಿಡಿಯೋ ಮಾಡ್ಕೊಂಡು ಎಲ್ಲ ಬೀದಿನಲ್ಲಿ ಹಂಚ್ತಾ ಇದ್ದಾರೆ ಅಂತ ಗೊತ್ತಾದಾಗ, ಆದ್ರೆ ಯಾರು ಆ ಮಹಿಳೆಯರ ಪರವಾಗಿ ಮಾತಾಡೋರು ಯಾರು ಇಲ್ಲ. ಸೊ ಈಗ ನಾವೇನಂದ್ರೆ ನಮ್ಮ ಸಂಘರ್ಷ ಸಮಿತಿಯಿಂದ ಆ ಮಹಿಳೆಯರ ಪರವಾಗಿ ನಾವೆಲ್ಲ ಬಂದಿದ್ದೀವಿ ಇವತ್ತಿಗೆ. ಸೊ ಈಗ ಇನ್ನೂ ಒಂದ್ ಏನಾಗಿದೆ, ಮಹಿಳೆಯರದು ಸಿಡಿಗಳು ಮಾಡಿ, ಪೆನ್ ಡ್ರೈವ್ಗಳು ಮಾಡಿ ಬೀದಿನಲ್ಲಿ ಹಂಚ್ತಾ ಇದ್ದಾರೆ. ಆದ್ರೆ ಇದು ಪರಿಣಾಮ ಏನಾಗ್ತಾ ಇದೆ ಅಂತ ಎಲ್ಲರೂ ನಾವು ಯೋಚನೆ ಮಾಡ್ಬೇಕಾಗಿತ್ತು. ಯಾಕೆಂದ್ರೆ ಇದು ಬರೀ ಪ್ರಜ್ವಲ್ ರೇವಣ್ಣ ಆಗ್ಲಿ ಇಲ್ಲ ರೇವಣ್ಣ ಅವರ ಕುಟುಂಬದ ಮಾತಲ್ಲ, ಇದು ಆ ಸಂತ್ರಸ್ತರಾದಂತ 3,000 ಹೆಣ್ಣು ಮಕ್ಕಳ ಕುಟುಂಬದ ಬಗ್ಗೆ ನಾವಿಲ್ಲಿ ಮಾತಾಡ್ಲಿಕ್ಕೆ ಬಂದಿದ್ದೀವಿ. ಈಗ ಅವರು ಸಿಡಿಗಳು ಮಾಡಿ, ಪೆನ್ ಡ್ರೈವ್ಗಳು ಮಾಡಿ ಬೀದಿಲಿ ಹಂಚಿದಾಗ ಆ 3,000 ಕುಟುಂಬಗಳಲ್ಲಿ ಅವರು ಕೆಲವರಿಗೆ ತಾಯಿ ಆಗಿದ್ದಾರೆ, ಕೆಲವರಿಗೆ ತಂಗಿ, ಮಗಳು, ಸೊಸೆ, ಅತ್ತೆ, ಈ ತರ ಎಷ್ಟೋ ಅವ್ರ ಸಂಬಂಧಗಳು ಇರುವಾಗ ಅವ್ರ ಸಂಬಂಧಗಳಲ್ಲಿ ಹಾಳಾಗುವಂತ ಪರಿಸ್ಥಿತಿ ಬಂದಿದೆ. ಆದ್ರೆ ನಿಜವಾಗ್ಲೂ ಗೊತ್ತಿಲ್ಲ ಹೆಣ್ಣು ಮಕ್ಕಳು ಯಾವ ಪರಿಸ್ಥಿತಿನಲ್ಲಿ ಈ ಒಂದು ಕೃತ್ಯಕ್ಕೆ ಅವ್ರು ಬಂದ್ರು ಅಂತ ನಮ್ಗೆ ಇದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಯಾಕೆಂದ್ರೆ ಅವ್ರವ್ರ ಅನಿವಾರ್ಯಗಳು ಏನಿತ್ತು ನಮಗೆ ಗೊತ್ತಿಲ್ಲ. ಆದ್ರೆ ಅದನ್ನ ಸಿಡಿ ಮಾಡಿ, ಪೆನ್ ಡ್ರೈವ್ ಮಾಡಿ ಬೀದಿ ಹಂಚುವಂತ ಅನಿವಾರ್ಯ ಯಾರಿಗೂ ಇರಲಿಲ್ಲ. ಆದ್ರೆ ಇದು ಇವತ್ತವರೆಗೂ ನಮ್ಗೆ ಗೊತ್ತಾಗ್ದಿರೋ ವಿಷಯ ಏನಂದ್ರೆ, ಇದ್ರ ಹಿಂದೆ ರಾಜಕಾರಣಿಗಳ ಕೈವಾಡನ ಇಲ್ಲ, ಎಲ್ಲರೂ ಹೇಳ್ತಾ ಇರೋವಾಗೆ ಅವರ ಡ್ರೈವರ್ ಪೆನ್ ಡ್ರೈವ್ ಮಾಡಿ ಎಲ್ಲ ಹಂಚ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಒಂದು ಸಣ್ಣ ವಿಷಯಕ್ಕೆ ಒಂದು ಬರೋಣ. ಈಗ ಪೆನ್ ಡ್ರೈವ್ ಮಾಡಿ ಹಂಚ್ತಾ ಇದ್ದಾರೆ ಅಂತ ಅಂದಾಗ ಒಂದು ಹೆಚ್ಚು ಕಮ್ಮಿ ಬೀದಿನಲ್ಲಿ ಹಂಗಿರೋವಾಗ ಅದಕ್ಕೆ ಅಂತ ಬೇಕಾದಂತ ಅಷ್ಟು ದುಡ್ಡಿನ ವ್ಯವಸ್ಥೆ ಯಾರು ಮಾಡಿದ್ರು? ಯಾಕೆಂದ್ರೆ ಒಬ್ಬ ಡ್ರೈವರ್ಗೆ ಖಂಡಿತ ಇದು ಸಾಧ್ಯ ಇಲ್ಲ ಅಷ್ಟು ಪೆನ್ ಡ್ರೈವ್ ಮಾಡಿ ಬೀದಿನಲ್ಲಿ ಹಂಚೋ ಅಷ್ಟು. ಸೊ ಇದ್ರ ಹಿಂದೆ ಯಾರಿದ್ದಾರೆ? ಮತ್ತೆ ಇನ್ನೂ ಒಂದೇನು ಅಂತಂದ್ರೆ, ಇವಾಗ ಎಲ್ಲ ಪೆನ್ ಡ್ರೈವ್ ಹಾಕ್ಬಿಟ್ಟು ಹೋಗ್ತಾ ಇದ್ದಾರೆ ಅಂತಂದ್ರೆ, ಈಗ CC ಕ್ಯಾಮ್ರಾಗಳು ಪ್ರತಿ ಒಂದೊಂದು ಸಣ್ಣ ಅಂಗಡಿಗಳ ಮುಂದೆ ಇರುವಾಗ ಅಲ್ಲಿ ಹೆಂಗಿದ್ರು ಹಾಸನ್ ಸರ್ಕಲ್ ಅಲ್ಲಿ ಖಂಡಿತ CC ಕ್ಯಾಮ್ರಾಗಳ ವ್ಯವಸ್ಥೆ ಇರುತ್ತೆ. ಅದು ಯಾರು ಮಾಡ್ತಾ ಇದ್ದಾರೆ ಅದ್ರ ಹಿಂದೆ ಅವ್ರದ್ದು ಫುಲ್ CC ಕ್ಯಾಮ್ರಾನಲ್ಲಿ ಅದ್ರ ತನಿಖೆಗಳಾಗಿ ಅದನ್ನ ಏನಿದೆ ಅದ್ರದ್ದು SIT ಆಗಲಿ ನಾವು ಕೇಳ್ಕೊಳ್ಳೋದೇನು ಅಂದ್ರೆ, ಇದು CBI ಕೊಟ್ಟರೆ ತುಂಬಾನೇ ಒಳ್ಳೇದು. ಯಾಕೆಂದ್ರೆ ಇದು ನಮ್ಮ ಬರೀ ಕರ್ನಾಟಕ, ಹಾಸನ, ಕರ್ನಾಟಕ, ಬೆಂಗಳೂರು ಸಂಬಂಧಪಟ್ಟಿದ್ದ ವಿಷಯ ಅಲ್ಲ.